ಜೀವನದಲ್ಲಿ ಎಷ್ಟೋ ಜನಗಳನ್ನ ನೋಡ್ತೇವೆ. ಎಲ್ಲರ ಜೀವನದಲ್ಲೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಕಷ್ಟ ನಷ್ಟಗಳು ಇರುತ್ತದೆ. ಮತ್ತು ಕೆಲವರು ಸುಖವಾಗಿ ಜೀವನ ಮಾಡುತ್ತಾರೆ. ಯಾಕೆ ಹೀಗಾಗುತ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು. ಆದ್ದರಿಂದ ನಾವು ಹಸ್ತರೇಖಾಶಾಸ್ತ್ರದಲ್ಲಿ ನಾವು ಬಹಳ ವಿಚಾರಗಳನ್ನು ತಿಳಿದುಕೊಳ್ಬೇಕು. ಏನಂದರೆ, ನಮ್ಮ ಗ್ರಹಗತಿ ಅಂದರೆ ನಮ್ಮ ಹಸ್ತದಲ್ಲಿರುವಂತಹ ಗ್ರಹಗಳ ಸ್ಥಾನ, ಅದರಲ್ಲಿರುವಂಥ ಶಕ್ತಿ, ಅದರಲ್ಲಿರುವಂತಹ ಮಹತ್ವ ಪ್ರತಿಯೊಂದನ್ನು ನಾವು ತಿಳಿದುಕೊಂಡಾಗಲೇ ನಮಗೆ ಸರಿಯಾದಂತಹ ವಿಚಾರವನ್ನು ತಿಳಿದುಕೊಳ್ಳಲು ಸಾಧ್ಯ. ನಮಗೆ ಯಾವಾಗ ಕಷ್ಟ ಬರುತ್ತೆ, ಯಾವಾಗ ನಾವು ಕಷ್ಟದಿಂದ ಪರಿಹಾರವನ್ನು ಕಂಡುಕೊಳ್ತೇವೆ, ಯಾವಾಗ ನಾವು ಕಷ್ಟದಿಂದ ಮೇಲೆ ಬರುತ್ತೇವೆ, ಮುಂತಾದ ಎಲ್ಲ ವಿಚಾರಗಳು ನಮ್ಮ ಹಸ್ತದಲ್ಲಿರುವಂತಹ ಗ್ರಹಸ್ಥಿತಿಯನ್ನು ನೋಡಿ ನಾವು ತಿಳ್ಕೋಬೇಕು. ಜ್ಯೋತಿಷ ಶಾಸ್ತ್ರ ಎಂಬುದೇ ಗ್ರಹಗತಿಯಲ್ಲೇ ನಿಂತಿರುವಂತಹ ಒಂದು ನಕ್ಷತ್ರಗಳು, ಗ್ರಹಗತಿ, ಲಗ್ನಗಳು ಎಲ್ಲವೂ ಇದರಲ್ಲಿ ಬರುತ್ತೆ. ಆದರೆ ನಾವು ಇವತ್ತು ಹೇಳ್ತಿರೋದು ಗ್ರಹಗಳು ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ, ಅದರ ಪರಿಣಾಮದಿಂದ ನಮ್ಮ ಜೀವನ ಯಾವ ರೀತಿ ನಡೆಯುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಅಂತಹ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮೊದಲು ಹೇಳಿದ ಹಾಗೆ ಇವತ್ತು ನಾವು ಗ್ರಹಗತಿಗಳು ಗ್ರಹಗಳು ದುರ್ಬಲವಾದಾಗ ಅವರ ಜೀವನದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಅದನ್ನು ತಿಳಿಯದೆ ನಾವು ಯಾವ ರೀತಿಯಲ್ಲೂ ಏನೇನೋ ಯೋಚನೆ ಮಾಡ್ತೀವಿ. ಈಗ ನೋಡಿ, ನಾವು ನೋಡ್ಬೋದು, ವಿವಾಹಕ್ಕೆ ಜಾತಕ ನೋಡಿ, ಗಂಡು ಹೆಣ್ಣಿನ ಜಾತಕ ನೋಡಿ, ಅದರಲ್ಲಿ ಹೊಂದಾಣಿಕೆಯನ್ನು ನೋಡಿ ಅದನ್ನು ಒಪ್ಪುತ್ತೇವೆ. ಆದರೆ ಅವರ ಮನೆಯಲ್ಲಿ ಇನ್ನು ಬೇರೆಯವರು ಇರ್ತಾರೆ. ಹುಡುಗನ ತಂಗಿನೋ ಅಕ್ಕನೋ ಇರ್ತಾರೆ, ಹುಡುಗಿಯ ಅಣ್ಣ ಇರ್ತಾನೆ. ಇವರದ್ದು ಎಲ್ಲವನ್ನೂ ನಾವು ನೋಡಿದಾಗಲೇ ಒಬ್ಬ ವ್ಯಕ್ತಿಯಲ್ಲಿ ಮದುವೆಗೆ ತಕ್ಕದಾದಂತಹ ಜ್ಯೋತಿಷ ಹೊಂದಾಣಿಕೆ ಎಲ್ಲಾಗುತ್ತದೆ, ಜಾತಕ ಹೊಂದಾಣಿಕೆ ಯಾವ ರೀತಿ ಆಗುತ್ತದೆ, ಆ ಮದುವೆ ಆದಾಗ ಅವರೆಲ್ಲರನ್ನು ನೋಡಿ ಅದರಲ್ಲೂ ಎಲ್ಲವೂ ಹೊಂದಾಣಿಕೆ ಆದಾಗ ಮಾತ್ರ ಆ ಮದುವೆ ಶಾಶ್ವತವಾಗಿ ಉಳಿಯುತ್ತದೆ. ಈ ರೀತಿ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಜಗಳ ಆಗಿ ಅಥವಾ ಇನ್ನೇನೋ ಆಗಿ ಆ ಮದುವೆ ನಡೆದರೂ ಉಪಯೋಗವಿಲ್ಲ. ನೆಮ್ಮದಿ ಅನ್ನೋದು ಇರುವುದಿಲ್ಲ, ಸಮಸ್ಯೆ ಅನ್ನೋದು ಯಾವಾಗಲೂ ಕಾಡುತ್ತಾ ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಮದುವೆಗೆ ಮೊದಲು ಹುಡುಗ ಹುಡುಗಿದು ಮಾತ್ರ ಅಲ್ಲ, ಆ ಹುಡುಗ ಹುಡುಗಿದು ಒಡ ಹುಟ್ಟಿದವರದು ಹಾಗೂ ಅವರ ತಂದೆ ತಾಯಿದು ಎಲ್ಲವನ್ನು ಜಾತಕವನ್ನು ಪರಿಶೀಲನೆ ಮಾಡಿ ಎಲ್ಲದರಲ್ಲೂ ಹೊಂದಾಣಿಕೆ ಮಾಡಿದಾಗ ಮಾತ್ರ ಆ ವಿವಾಹಕ್ಕೆ ಒಂದು ರೀತಿಯಲ್ಲಿ ಗಟ್ಟಿತನ ಬರುವುದು. ಇಲ್ಲದಿದ್ದರೆ ಹಲವು ರೀತಿಯ ಸಮಸ್ಯೆಗಳಾಗುತ್ತವೆ. ಯಾರೂ ಅಂಥ ವಿಚಾರಗಳನ್ನು ಯೋಚಿಸುವುದಿಲ್ಲ. ಜ್ಯೋತಿಷ ಶಾಸ್ತ್ರದಲ್ಲೂ ಸಾಮಾನ್ಯ ಜನರು ಜಾತಕ ಹೊಂದಾಣಿಕೆ ಆಗಬೇಕು, ಜಾತಕ ನೋಡ್ತಾರೆ. ಆದರೆ ನಾವು ಹಸ್ತರೇಖಾಶಾಸ್ತ್ರದಲ್ಲಿ ಪ್ರತಿಯೊಬ್ಬರ ಹಸ್ತವನ್ನು ನೋಡಿ ಏನಿದೆ, ತೊಂದರೆ ಏನಿದೆ, ಹೊಂದಾಣಿಕೆ ಆಗುತ್ತದೆಯೇ ಎಂಬುದೆಲ್ಲವನ್ನೂ ಪರಿಶೀಲನೆ ಮಾಡಿ ಹೇಳ್ತೇವೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು. ನೀವು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಕ್ಲಿಕ್ ಮಾಡಿದ್ರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಅದರ ಪೂರ್ಣವಾಗಿ ಅರ್ಥವಾಗುವುದು. ಇಲ್ಲದಿದ್ದರೆ ಸಂದೇಹಗಳು ಹಾಗೇ ಉಳಿಯುತ್ತದೆ. ಆದ್ದರಿಂದ ಪೂರ್ತಿಯಾಗಿ ನೋಡಿ, ವಿಡಿಯೋವನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ವಿಚಾರಗಳು ನಿಮ್ಮ ಗೆಳೆಯರಿಗೂ ತಿಳಿಯಲಿ, ನಿಮ್ಮ ಬಂಧು ಬಳಗವರಿಗೂ ಗೊತ್ತಾಗಲಿ. ಅವು ಎಲ್ಲರಿಗೂ ಗೊತ್ತಾದಾಗಲೇ ಇದು ಹೆಚ್ಚಿನ ಉಪಯೋಗ ಬರುತ್ತದೆ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ನಿಮ್ಮಲ್ಲಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಬರಬಹುದಾದ ಕಷ್ಟ ನಷ್ಟಗಳು, ಗ್ರಹಗತಿಯಿಂದ ಆಗುವ ದೋಷಗಳು ಎಲ್ಲವನ್ನೂ ತಿಳಿಸಿ ಅದನ್ನು ಪರಿಹರಿಸಬೇಕಾದಂಥ ವಿಚಾರವನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಹಸ್ತರೇಖಾಶಾಸ್ತ್ರದಲ್ಲಿ ಸೂರ್ಯ ಚಂದ್ರ ಪರ್ವಗಳಿಗೆ ತುಂಬಾ ಮಹತ್ವವಿದೆ. ಅದೇ ರೀತಿ ಉಳಿದ ಪರ್ವಗಳು ನಿಮ್ಗೆ ಗೊತ್ತಿದೆ. ಸೂರ್ಯ ಚಂದ್ರ ನೋಡಿ, ಈಗ ನಮ್ಮ ಹಸ್ತದಲ್ಲಿ ಇದು ಗುರುಪರ್ವ, ಇದು ಗುರುಸ್ಥಾನ, ಇದು ನಮ್ಮ ಬದುಕನ್ನು ತೋರಿಸುವಂತಹ ಶನಿ ಪರ್ವ, ಇದು ನಮ್ಮ ಸೂರ್ಯ, ಇದಕ್ಕೆ ತಂದೆಯ ಸ್ಥಾನ ಅಂದರೆ ಎಲ್ಲದಕ್ಕೂ ಹೆಡ್ ಅಂತ. ಇದು ನಮ್ಮ ಬುಧ, ನಮ್ಮ ವ್ಯಾಪಾರ ಜೀವನದ ವ್ಯವಹಾರವನ್ನು ತಿಳಿಸುವಂಥದ್ದು.
ಇದು ನೋಡಿ, ಇಲ್ಲಿ ಮಂಗಳ ಪರ್ವ ಒಂದಿದೆ, ಮಂಗಳ ಪರ್ವ ಇದು ನಮ್ಮ ಆಸ್ತಿ ಸಂಬಂಧ, ನಮ್ಮ ಸಾಹಸಗಳನ್ನು ತಿಳಿಸುವಂಥದ್ದು. ಇದು ನಮ್ಮ ಶುಕ್ರ ಪರ್ವ ಅಂದರೆ ಶುಕ್ರಗ್ರಹ ಅಂದರೆ ಜೀವನದಲ್ಲಿ ನಮಗೆ ಶಕ್ತಿಯನ್ನು ನೀಡುವಂಥದ್ದು. ನಮ್ಮ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ, ನಮ್ಮ ಲೈಂಗಿಕ ಜೀವನದಲ್ಲಿ ಆಗುವಂತಹ ಎಲ್ಲ ವಿಚಾರಗಳು ಇದರಿಂದ ತಿಳಿಬಹುದು. ಹಾಗೆಯೇ ಇಲ್ಲಿ ಕೇತು ಇದೆ, ಇಲ್ಲಿ ರಾಹು ಇದೆ. ಹೀಗೆ ಎಲ್ಲ ಪರ್ವಗಳ ಬಗ್ಗೆ ನಾವು ತಿಳ್ಕೊಂಡಾಗಲೇ ಆ ಪರ್ವಗಳಿಗೆ ದುರ್ಬಲವಾದಾಗ ಏನಾಗುತ್ತೆ ಎಂಬುದನ್ನು ನಾವು ತಿಳ್ಕೋಬೇಕು. ಅಂದರೆ ನಾನು ಮೊದಲು ಹೇಳಿದೆ, ಹಸ್ತರೇಖಾಶಾಸ್ತ್ರದಲ್ಲಿ ಸೂರ್ಯ ಚಂದ್ರನಿಗೆ ಹಾಗೂ ಉಳಿದ ಗ್ರಹಗಳಿಗೆ ತುಂಬ ಮಹತ್ವ ಇದೆ. ಸೂರ್ಯ ತುಂಬ ಮಹತ್ವ ಇದೆ ಎಂದು ಯಾಕೆ ಹೇಳ್ತೀವಿ ಅಂದರೆ, ಜ್ಯೋತಿಷದ ದೇವತೆ ಅಂದರೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ದೇವತೆ ಸೂರ್ಯ ಎಂದು ತಿಳಿಯಲಾಗಿದೆ. ಅಂದರೆ ಸೂರ್ಯನಿಗೆ ತಂದೆಯ ಸ್ಥಾನ, ಚಂದ್ರ ತಾಯಿಯ ಸ್ಥಾನ. ಇವೆರಡರಲ್ಲೂ ಯಾವುದಾದರೂ ಒಂದು ದುರ್ಬಲವಾದರೆ ಬದುಕಿನಲ್ಲಿ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಎಲ್ಲಿಂದ ಹುಟ್ಟಿಕೊಳ್ಳುತ್ತವೆ? ಅವರು ಹುಟ್ಟಿದಾಗನಿಂದಲೇ ಬದುಕಿನಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಹಾಗೆ ನೋಡೋದಾದ್ರೆ ಇದು ಒಂದೇ ಮಾತ್ರ ಅಲ್ಲ. ಈ ಮೊದಲೇ ಹೇಳಿದ್ನಲ್ಲ, ಈ ಗ್ರಹಗಳ ದುರ್ಬಲವಾದಾಗ ಪ್ರತಿಯೊಂದು ಕ್ರಮ ತಪ್ಪಿದಾಗ ನಮ್ಮ ಜೀವನದಲ್ಲಿ ಅದರಿಂದ ಆಗಬೇಕಾದ ವಿಷಯಗಳಿಗೆ ದೋಷವನ್ನು ಉಂಟು ಮಾಡುತ್ತದೆ. ಆ ದೋಷದಿಂದಾಗಿ ನಮ್ಮ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಗ್ರಹಗಳ ಗತಿ ಎಲ್ಲವೂ ಸರಿಯಾಗಿ ಕ್ರಮವಾಗಿದ್ದಾಗ ಅವನು ಜೀವನದಲ್ಲಿ ಯಶಸ್ವಿಯಾಗಿರುತ್ತಾನೆ, ಸಂತೋಷದಿಂದ ಇರುತ್ತಾನೆ. ಅವನ ಜೀವನದಲ್ಲಿ ಹೆಚ್ಚಿನ ನಷ್ಟಗಳು ಇರುವುದಿಲ್ಲ. ಹಾಗಾದರೆ ದುರ್ಬಲವಾದಂತಹ ಇಂತಹ ಗ್ರಹಗಳಿಗೆ ಶಕ್ತಿ ಕೊಡಲು, ಈಗ ಯಾವುದೇ ಆಗಲಿ ಒಂದು ಗ್ರಹಕ್ಕೆ ಅದರಿಂದ ಏನಾದರೂ ಶಕ್ತಿ ಕುಂದಿದಾಗ ಅದಕ್ಕೆ ಶಕ್ತಿ ಕೊಡಲು ನಾವು ಏನಾದರೂ ನಮಗೆ ಶಕ್ತಿ ಇಲ್ಲ ಅಂತ ನಾವು ಔಷಧಿ ತಗೊಳ್ತೇವೆ. ಅಥವಾ ಯಾವುದಾದ್ರೂ ಒಂದು ಪೋಷಕಾಂಶ ನಮ್ಮ ದೇಹಕ್ಕೆ ಕಡಿಮೆ ಆಯಿತು, ಅದರಿಲ್ಲದೆ ನಮಗೆ ನಿಶಕ್ತಿ ಆಗುತ್ತದೆ ಎಂಬುದನ್ನು ತಿಳ್ಕೊಂಡಾಗ ನಾವು ಅದಕ್ಕೆ ಶಕ್ತಿ ಕೊಡುವಂತಹ ಟಾನಿಕ್ ತಗೊಳ್ತೇವೆ. ಅದೇ ರೀತಿ ಆ ಗ್ರಹಗತಿಗೆ ಶಕ್ತಿ ಕೊಡುವಂಥದ್ದನ್ನು ನಾವು ನವರತ್ನಗಳನ್ನು ಧರಿಸುವುದರಿಂದ, ನವರತ್ನಗಳನ್ನು ಯಾವ ರೀತಿಯಲ್ಲಿ ಅದನ್ನು ನಾವು ಬಲಪಡಿಸಬಹುದು ಎಂಬುದನ್ನು ತಿಳಿಬೇಕು. ಅಂದರೆ ನಮಗೆ ಶಕ್ತಿ ಕುಂದಿದಾಗ ಯಾವುದೋ ಒಂದು ನಕ್ಷತ್ರಕ್ಕೆ, ಯಾವುದೋ ಒಂದು ರಾಶಿಗೆ ಒಂದು ರತ್ನ, ಯಾವುದೋ ಕಲ್ಲು ಅಥವಾ ರೂಬಿ, ಯಾವುದೇ ಆದರೂ ಜೆಮ್ಸ್ ಅನ್ನು ನಾವು ತೊಟ್ಟುಕೊಳ್ಳುವುದು ಸರಿಯಾದ ರೀತಿ. ಅದನ್ನು ತೊಟ್ಟುಕೊಂಡ್ರು ಅದನ್ನು ಸರಿಯಾದ ರೀತಿಯಲ್ಲಿ, ಹೇಳುವ ತಜ್ಞರು ಹೇಳುವಂತಹ ರೀತಿಯಲ್ಲಿ ಅದನ್ನು ಪರಿಪಾಲನೆ ಮಾಡ್ತಾ ಬರಬೇಕು. ಯಾಕಂದರೆ ನೀವು ನಿಮ್ಮ ಬೆರಳುಗಳಲ್ಲಿ, ಉಂಗುರಗಳಲ್ಲಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ತೊಟ್ಕೊಳ್ತೀರಿ. ಅವ್ರು ಹೇಳಿದ್ರು ನಾನು ತೊಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದರ ಫಲ ಸಿಗೋದಿಲ್ಲ. ಅದು ಯಾವ ದಿನದಲ್ಲಿ ಯಾವ ರೀತಿಯಲ್ಲಿ ಪೂಜೆ ಮಾಡಿ ಅದನ್ನು ಧರಿಸಬೇಕು ಎಂಬುದನ್ನು ತಿಳಿದುಕೊಂಡು ಅದರಂತೆ ನೀವು ಕಂಟಿನ್ಯೂ ಮಾಡಬೇಕು. ಅದಕ್ಕೆ ಯಾವ ಪೂಜೆ ಮಾಡಬೇಕು, ಯಾವಾಗ ಅದಕ್ಕೆ ಇದನ್ನು ಶುದ್ಧೀಕರಿಸಬೇಕು ಮುಂತಾದ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡು ಅದನ್ನು ಧರಿಸ್ತಾ ಬಂದಾಗ ಮಾತ್ರ ಅದರ ಪೂರ್ಣ ಫಲ ಸಿಗುತ್ತದೆ. ಹಾಗಾದರೆ ಯಾಕೆ ಗ್ರಹಗಳ ಫಲ ಯಾಕೆ ದುರ್ಬಲವಾಗುತ್ತದೆ, ಕ್ಷಯವಾಗುತ್ತದೆ ಎಂದು ಕೇಳಿದರೆ ಅದು ನಮ್ಮ ಕರ್ಮಫಲದಿಂದಾಗಿ ಈ ರೀತಿಯ ನಮ್ಮ ಗ್ರಹಗತಿಯ ಅಲ್ಲಿ ಅದು ಕ್ಷಯವಾಗುತ್ತದೆ, ಅದರ ಶಕ್ತಿ ಕ್ಷಯವಾಗುತ್ತದೆ. ಸರಿಯಾದ ಮನುಷ್ಯ ನೋಡಿ, ನಾವು ಎಷ್ಟೋ ಮನುಷ್ಯರನ್ನು ನೋಡ್ತೀವಿ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಂತ ತಿಳ್ಕೊಳ್ತೀವಿ. ಆದರೆ ಅದು ಯಾರೂ ಮನುಷ್ಯ ಜನ್ಮ ಎತ್ತಿದವರೆಂದು ತಿಳಿಯಲು ಸಾಧ್ಯವಿಲ್ಲ. ಲಕ್ಷಕ್ಕೆ ಒಬ್ಬ ಮನುಷ್ಯ ಮಾತ್ರ ಮನುಷ್ಯನಾಗಿರುತ್ತಾನೆ ಹೊರತು ಬಾಕಿದರೆಲ್ಲವೂ ರೂಪವಾಗಿರುತ್ತೆ ಅಷ್ಟೇ ಹೊರತು ಅವ್ರ ಮಾನವೀಯತೆ ಅಥವಾ ಮನುಷ್ಯತ್ವ ಎನ್ನುವುದು ಅವರಲ್ಲಿ ಕಂಡು ಬರುವುದಿಲ್ಲ. ಅಂಥ ವ್ಯಕ್ತಿಗಳೇ ದ್ವೇಷವನ್ನು ಸಾರುವುದು, ಅಡಿ ಹೊಡಿ ಕೊಲೆ ಮುಂತಾದ ಮಾತುಗಳನ್ನು ಆಡುವುದು ಇಂತಹ ಮನುಷ್ಯರಲ್ಲದ ಅಂತಹ ಮನುಷ್ಯ ರೂಪದ ಬೇರೆ ಜೀವಿ ಅಂತ. ಯಾಕಂದರೆ ಮನುಷ್ಯ ಜನ್ಮ ಎತ್ತುವುದು, ಮಾನವ ಜನ್ಮ ಎತ್ತುವುದಂದ್ರೆ ಅದು ಪುಣ್ಯದ ಕೆಲಸ. ಅದು ಪುಣ್ಯದ ಕೆಲಸ. ಆ ಮಾನವನಾಗಿ ಹುಟ್ಟಿದವನು ಯಾವಾಗಲೂ ಎಲ್ಲರೂ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಅವರು ಚೆನ್ನಾಗಿರ್ಬೇಕಂತ ಹೇಳ್ತೇವೆ. ಮಾನವರಲ್ಲದಿದ್ದವರು ಕಳ್ಳತನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಬೇರೆಯವರಿಗೆ ಅನ್ಯಾಯ ಮಾಡ್ತಾರೆ, ಬೇರೆಯವರಿಗೆ ನೋವು ಕೊಡ್ತಾರೆ, ಹಿಂಸೆ ಮಾಡ್ತಾರೆ. ಅದೆಲ್ಲವೂ ಮಾನವರಲ್ಲ. ಮಾನವರಾಗಿ ಹುಟ್ಟಿದವನು ಲಕ್ಷಕ್ಕೊಬ್ಬರನ್ನ ನಾವು ಕಾಣಬಹುದೇ ಹೊರತು ಅವರು ಎಲ್ಲರೂ ಮನುಷ್ಯ ಜೀವಿಯಾಗಿ ಹುಟ್ಟಿದೆ, ಮನುಷ್ಯ ಜನ್ಮ ನನ್ನ ಉತ್ತಮ ಫಲ ಅಂತ ನೀವು ತಿಳ್ಕೊಬೇಡಿ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದವನಿಗೆ ಅಂತಹ ಕೆಟ್ಟ ಗುಣಗಳು ಇರುವುದಿಲ್ಲ. ಅಂಥವರು ನಮ್ಮ ಪ್ರಪಂಚದಲ್ಲಿ ಲಕ್ಷಕ್ಕೊಬ್ಬರಾದರೂ ಸಿಗ್ಬೋದು ಎಂಬುದನ್ನು ನೀವು ತಿಳ್ಕೊಬೇಕು. ಅಂದರೆ ಮಾನವ ಪ್ರತಿಬಿಂಬಗಳು ಅಷ್ಟೇ, ಅವರೇನು ಮಾನವರಲ್ಲ, ಮಾನವ ಪ್ರತಿಬಿಂಬಗಳಾಗಿ ಅವರಿಂದ ಅವರ ಜನ್ಮಗಳು ಇನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋದು ಸಾಮಾನ್ಯವಾಗಿ ತಿಳುವಳಿಕೆ. ಅಂದರೆ ಅವರು ಇನ್ನೂ ಎಷ್ಟೋ ಜನ್ಮಗಳನ್ನು ಹುಟ್ಟಿ, ಯಾವುದೋ ಜನ್ಮಗಳನ್ನ ಹುಟ್ಟಿ ಮತ್ತೆ ಹುಟ್ಟಿ
ಕೊನೆಯದಾಗಿ ಅವರು ಮಾನವರಾಗಿ ಹುಟ್ಟಿ ಅವರ ಜೀವನವನ್ನು ಮುಕ್ತಿಗೊಳಿಸುತ್ತಾರೆ ಎಂಬುದು ತಿಳಿಯಬೇಕಾದಂಥ ವಿಷಯ. ಆದರೆ ಈಗ ನೋಡಿ, ಹಾಗಾದ್ರೆ ಏನಿದೆಲ್ಲ ಇದೆಲ್ಲ ನಾವು ಹೇಳ್ತೀವಲ್ಲ, ನಕ್ಷತ್ರ, ಗ್ರಹ, ರಾಶಿ, ಏನಿದೆಲ್ಲ ಅಂತ ತಿಳ್ಕೊಂಡ್ರೆ ಅದು ಏನಂದ್ರೆ ಮನುಷ್ಯ, ನಕ್ಷತ್ರ ಎಂದರೆ ಅದು ನಕ್ಷತ್ರ ಎಂದರೆ ಮನುಷ್ಯನ ಒಂದು ರೂಟ್ ಮ್ಯಾಪ್. ಅಂದರೆ ಅದನ್ನ ನೋಡಿ ನಾವು ಜಾತಕವನ್ನು ಬರೀತೀರಿ. ಅಂದರೆ ಈ ಮನುಷ್ಯನಿಗೆ ಬಾಳು ಹಿಂಗಿರುತ್ತೆ ಅಂತ ಆ ನಕ್ಷತ್ರ ನೋಡಿ ತಿಳ್ಕೊಳ್ತಾರೆ. ಆ ನಕ್ಷತ್ರ ಕರೆಕ್ಟ್ ಆಗಿರುತ್ತಾ? ಕರೆಕ್ಟ್ ಆಗಿದ್ದರೆ ಅವರ ಜೀವನದಲ್ಲಿ ಆ ರೂಟ್ ಮಾಪಿನಂತೆ ನಡೆಯುತ್ತೆ. ಆದ್ರೆ ಈ ಕಾಲದಲ್ಲಿ ಏನಾಗುತ್ತೆ, ಯಾರು ನನಗೆ ಬೇಗನೆ ಹೆರಿಗೆ ಬೇಗನೆ ಆಗ್ಬೇಕು, ನೋವಿಲ್ಲದೆ ಹೆರಿಗೆ ಆಗ್ಬೇಕು, ತಿಂಗಳು ಇನ್ನೂ ಪೂರ್ತಿ ಆಗಿರೋ ನವಮಾಸಗಳು ತುಂಬಬೇಕು. ಆ ನವಮಾಸಗಳು ತುಂಬೋದಕ್ಕಿಂತ ಮೊದಲೇ ಏನಾದರೂ ಒಂದು ಕಾರಣದಿಂದ ಮಗುವನ್ನು ಹೊರತೆಗೆಯಲಾಗುತ್ತದೆ. ಇದರಿಂದಾಗಿ ಏನಾಗುತ್ತೆ, ಆ ಜಾತಕದಲ್ಲಿ, ಆ ಮಗುವಿನ ಜಾತಕದಲ್ಲಿ ನಕ್ಷತ್ರಗಳು ಸರಿಯಾಗಿರುವುದಿಲ್ಲ, ಹುಟ್ಟಿದ ಗಳಿಗೆ ಸರಿಯಾಗಿರುವುದಿಲ್ಲ. ಇಂಥ ಕಾರಣದಿಂದ ಜಾತಕವು ಸರಿಯಾಗಿರುವುದಿಲ್ಲ. ಯಾಕೆ? ಮಗು ಹುಟ್ಟಿದಾಗಿನಿಂದ, ತಾಯಿ ಗರ್ಭದಲ್ಲಿ ಹುಟ್ಟಿದಾಗ ತಂದೆಯಿಂದ ಒಂದು ಜೀವ ಅಂದರೆ ಒಂದು ವೀರ್ಯಾಣು ತಾಯಿಯ ಗರ್ಭದಲ್ಲಿ ಅಂಡಾಣುವಿನೊಂದಿಗೆ ಸೇರಿ ಅಲ್ಲಿ ಬೆಳೆಯುವಾಗಲೇ ಇದರ ಒಂದೊಂದು ನಕ್ಷತ್ರದ ಪ್ರಕ್ರಿಯೆಗಳು ಆರಂಭವಾಗಿ ಅದು ಹೊರಬರುವ ಟೈಮಲ್ಲಿ ಜೀವನ ಹೊರಗೆ ಬಂತು. ಅಳುತ್ತಾ ಅದಲ್ಲ, ಆಗಿನಿಂದ ಅದು ಆ ರೀತಿಯಲ್ಲಿ ಮಗುವಿನ ಗ್ರಹಗತಿ ಆರಂಭವಾಗಿರುತ್ತದೆ. ಅದು ಸರಿಯಾದ ಸಮಯದಲ್ಲಿ ಪ್ರತಿಯೊಂದು ಕ್ಷಣವೂ, ತಾಯಿ ಹೊಟ್ಟೆಯಲ್ಲಿರುವ ಪ್ರತಿಯೊಂದು ಕ್ಷಣವೂ ಅದರ ನಕ್ಷತ್ರ, ಅದರ ಗ್ರಹಗತಿ ಎಲ್ಲವೂ ನಿರ್ಧಾರವಾಗುತ್ತದೆ. ಹೇಗೆ ನಿರ್ಧಾರವಾಗುತ್ತೆ ಅಂದರೆ, ಅದು ಆ ಹುಟ್ಟಿದಾಗಿನಿಂದ ಮಗು ಯಾವಾಗ ಹುಟ್ಟಿತು, ಯಾವಾಗಿಂದ ಶುರುವಾಯಿತು, ಅದು ಯಾವ ಅಂಡಾಣು ಯಾವಾಗ ಆ ಹೊಟ್ಟೆಯೊಳಗೆ ಸೇರಿ ಅದು ರೂಪ ತಳಿತಾ ಬಂತು, ಆ ರೂಪ ತಳೆದಂಗೆ ಅದರ ಒಂದೊಂದೇ ಪ್ರಕ್ರಿಯೆಗಳು, ಅಲ್ಲಿಂದನೇ ಆರಂಭವಾಗುವುದರಿಂದ ಗ್ರಹಗತಿ ಅಲ್ಲಿಂದನೇ ಶುರುವಾಗುತ್ತದೆ. ಆದರೆ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ತಂದೆ ಅಂದರೆ ಜೀವ, ತಾಯಿ ಅನ್ನೋದು ದೇಹ. ಆದರೆ ಈ ತಂದೆ ತಾಯಿಯ ಆ ಪ್ರೀತಿ ವಿಶ್ವಾಸ ಆ ಬಾಳಿನಲ್ಲಿ ಸಿಗುತ್ತದೆ. ಆದರೆ ಮನಸ್ಸು ಕೊನೆಯಲ್ಲಿ ಅವನು ಈ ದೇಹವನ್ನು ಬಿಟ್ಟು ಹೋಗುವ ಅಂದರೆ ಜೀವ ಬಹಳ ಕಷ್ಟಪಡುತ್ತೆ. ಈ ದೇಹವನ್ನು ಬಿಡೋದು ತಾಯಿ ಒಪ್ಪೋದಿಲ್ಲ, ತಾಯಿಯನ್ನು ದೇಹ ಒಪ್ಪೋದಿಲ್ಲ. ಅದು ಹಿಡಿದು ನಿಲ್ಸಕ್ಕೆ ನೋಡುತ್ತೆ. ಆದರೂ ಅದು ಸಮಯ ಆಯಿತು, ಹೋಗಲೇಬೇಕು ಅಂತ ಹೊರಡಕ್ಕೆ ಶುರುವಾಗ, ಆವಾಗ ಮನುಷ್ಯನಲ್ಲಿ ಕಾಣುವಂತಹ ಆ ಪ್ರಾಣ ಬಿಡುವಂತಹ ಆ ನೋವು, ಆ ಇದೆಯಲ್ಲ, ಅದು ಬಹಳ ಮುಖ್ಯವಾದ ಆ ಆತ್ಮ. ಅದರಿಂದ ಹಾಗೆ ಬೇರ್ಪಡುವಂಥ ಸಮಯ ಅಂದರೆ ಜೀವ ಮತ್ತು ದೇಹ ಬೇರ್ಪಡುವಂತಹ ಸಮಯ. ಆ ಕೊನೆಗೂ ಆ ದೇಹವನ್ನ ಇಲ್ಲೇ ಬಿಟ್ಟು ಆ ಆತ್ಮ ಬೇರೆ ಆಗುತ್ತೆ ಎಂಬುದು ನಮ್ಮ ನಂಬಿಕೆ. ಆ ನಂಬಿಕೆಗಳಿಂದ ನಡೆಯುತ್ತದೆ. ಅದು ಏನೇ ಆಗಲಿ, ನಾವು ಈಗ ಹೇಳ್ತಿರೋದು ನಮ್ಮ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ. ಆದ್ದರಿಂದ ಮಗು ಬೆಳವಣಿಗೆ ಆದಂಗೆ ಹಸ್ತದಲ್ಲೂ ಹಣೆಯ ಹಿಂಭಾಗದಲ್ಲಿ ಇರುತ್ತದೆ. ಹಣೆಯ ಹಿಂಭಾಗದಲ್ಲೂ ಈ ಕೈಯ ರೇಖೆಗಳಂತಹ ರೇಖೆಗಳು ಇಲ್ಲೂ ಇದೆ. ಅದೇ ಅವನ ಹಣೆ ಬರಹ. ನೀವು ಬೇಕಾದರೆ ಯಾರಾದರೂ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಜನಗಳ ಡಾಕ್ಟರ್ಗಳು ಅಲ್ಲಿ ಇರ್ತಾರಲ್ಲ, ಅವರ ಹತ್ರ ಹೋಗಿ ನೀವು ನೋಡ್ಬೋದು. ಹಣೆಯ ಹಿಂಭಾಗದಲ್ಲಿ ಇರುತ್ತೆ. ಇಲ್ಲಿಂದ ಓಪನ್ ಮಾಡ್ತಾರೆ, ಓಪನ್ ಮಾಡಿ ತೀತಾರೆ ಪೋಸ್ಟ್ ಮಾರ್ಟಮ್ ಮಾಡುವರು. ಅವು ಅದರ ಹಿಂಭಾಗದಲ್ಲಿ ಇರುವಂಥದ್ದು, ಇವರ ಕೈಯಲ್ಲಿರುವಂಥದ್ದು, ಕೆಲವರ ಕಾಲಲ್ಲೂ ಅಂತಹ, ಪಾದದಲ್ಲೂ ಅಂತಹ ಕೆಲವು ಚಿಹ್ನೆಗಳಿರುವುದನ್ನು ನೋಡ್ತೇವೆ. ಆದರೂ ಇದಕ್ಕಿಂತೆಲ್ಲವೂ ನಮ್ಮ ಮನಸ್ಸಾಕ್ಷಿ, ಮನಸ್ಸಿನೊಳಗೆ ನಮ್ಮ ಮನಸ್ಸು ಯಾವುದನ್ನು ತೀರ್ಮಾನ ಮಾಡುತ್ತೆ? ಈ ಹಸ್ತದಲ್ಲಿ ಬರೆದಿರುವುದನ್ನು ನಾವು ಮನಸ್ಸಾಕ್ಷಿ ಎಂಬುದನ್ನು ತೀರ್ಮಾನ ಮಾಡುತ್ತೆ. ಅಂದರೆ ನಾವು ಮಾಡಿದಂತಹ, ಈ ಜನ್ಮದಲ್ಲಿ ಮಾಡಿದಂತಹ, ನಾನು ಹೇಳಿದ್ನಲ್ಲಾಗಲೇ 1 ಲಕ್ಷಕ್ಕೆ ಒಬ್ಬನೇ ಮನುಷ್ಯ ಅಂತ, ಆ ಒಬ್ಬ ಮನುಷ್ಯ ಮಾಡಿದ್ದು ಅವನಿಗೆ ಅಲ್ಲಿ ಮುಕ್ತಿ ದೊರೆ. ಆದರೆ ಉಳಿದವರು ಮಾಡ್ತಾರಲ್ಲ ಪಾಪ ಕಾರ್ಯಗಳು, ಹೊಡಿ ಬಡಿ, ಯಾರ್ದೋ ಮಾತು ಕೇಳಿ ಏನೋ ಆಗಿ ಜಾತಿ ನಿಂದನೆ, ಧರ್ಮ ನಿಂದನೆ, ಮತ ನಿಂದನೆ, ಮತಧರ್ಮ ಹೊಡೆದಾಟ ಎಲ್ಲ ಮಾಡ್ಕೊಂಡು ಅಥವಾ ಕಳ್ಳತನ ಮಾಡೋದು, ಕೊಲೆ ಮಾಡೋದು, ಇಂಥ ಕೆಲಸಗಳಿದೆಯಲ್ಲ, ಅವರೆಲ್ಲರೂ ಮತ್ತೆ ಜನ್ಮಗಳನ್ನು ಎತ್ತಿ ಅವರು ತಮ್ಮ ಜನ್ಮಾಂತರ ಕಳಿಬೇಕಾಗುತ್ತೆ ಎಂಬುದನ್ನು ನೀವು ತಿಳ್ಕೊಂಡಿರ್ಬೇಕು. ಪ್ರತಿಯೊಬ್ಬರು ತಿಳ್ಕೊಂಡಾಗಲೇ ಅದು ಯಾರು ಹೇಳಿದ್ರೆ ಯಾರು ನಂಬ್ತಾರೆ? ಈಗ ನಂಬೋದಿಲ್ಲ. ಯಾಕಂದರೆ ಈಗ ನಂಬುವಂಥ ಕಾಲಗಳಲ್ಲ ಈಗ. ಆದರೆ ಯಾವ ವ್ಯಕ್ತಿ ಸರಿಯಾದ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾನೋ, ಎಲ್ಲ ಧರ್ಮವೂ ಒಂದೇ, ಎಲ್ಲ ಜಾತಿಯೂ ಒಂದೇ ಎಂಬುದು. ಆದರೆ ಏಕಧರ್ಮದಲ್ಲಿ ಈಗ ನಾವು 33 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳಿ, ಅಂದರೆ ಒಂದೊಂದು ದೇವತೆಗೂ ಒಂದೊಂದು ಕೆಲಸ, ಆ ಕೆಲಸವನ್ನು ಇನ್ನೊಂದು ದೇವತೆ ಮಾಡೋದಿಲ್ಲ. ಅದರಿಂದ ಆ ಪ್ರತಿಯೊಂದು ದೇವತೆಗಳು ಯಾವಾಗ ನಮಗೆ ಯಾವ ದೇವತೆ ಬೇಕೋ ಆ ದೇವತೆಯನ್ನು ನಾವು ಅದರಿಂದ ಆ ಪರಿಹಾರವಾಗುತ್ತೆ ಹೊರತು ನಾವು ಶಿವನಿಗೆ ಪ್ರಾರ್ಥಿಸಬೇಕಾದನ್ನು ಗಣಪತಿ ಹತ್ರ ಹೋಗಿ ಪ್ರಾರ್ಥಿಸಲು ಸಿಗೋದಿಲ್ಲ, ಅಥವಾ ಯಾವುದೋ ಶಕ್ತಿ ದೇವತೆಗೆ ಹೋಗಿ ಪ್ರಾರ್ಥಿಸೋದಿಲ್ಲ. ನಾವು ಯಾವ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಶಿವನಿಗೆ ಪ್ರಾರ್ಥನೆ ಮಾಡಬೇಕು, ಶಿವನಿಗೆ ಮಾಡಬೇಕು, ಸುಬ್ರಹ್ಮಣ್ಯಗೆ ಮಾಡಬೇಕು, ಸುಬ್ರಹ್ಮಣ್ಯ ಮಾಡಬೇಕು. ಹಾಗೆ ಯಾವ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು ಆ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಇತರೆ ಧರ್ಮಗಳಿಗೆ ಅಂತ ಹೇಳಿ ಏಕದೈವ ಅಂತ ಹೇಳ್ತಾರೆ. ಈಗ
ಜೀಸಸ್ ಅವರು ಒಂದೇ ದೇವರನ್ನು ಎಲ್ಲದಕ್ಕೂ ಅವರೇ ಆ ದೇವರನ್ನಾಗಿ ಪ್ರಾರ್ಥಿಸುವುದು. ಅಂದರೆ ಅವರು ಎಲ್ಲ ದೇವರಿಗೂ ಸೇರಿ ಒಬ್ಬರೇ ದೇವರು ಅಂತ ಹೇಳಿ, ಅದರಿಂದ ಅವರು ಅದನ್ನು ಪ್ರಾರ್ಥಿಸ ಸಾಕು. ಮುಸ್ಲಿಮ್ಗಳು ದೇವರು ತಮ್ಮ ನಂಬಿಕೆ, ಆ ನಂಬಿಕೆ ಅದಕ್ಕೆ ಪ್ರಾರ್ಥನೆ ಮಾಡೋದು ಸಾಕು. ಯಾಕಂದರೆ ಅವರು ಒಂದೇ ನಂಬಿಕೆ, ಎಲ್ಲರೂ ಸೇರಿ ಇರುತ್ತೆ ಆ ನಂಬಿಕೆಯಲ್ಲಿ. ಎಲ್ಲ ದೇವರ ಶಕ್ತಿಯು ಒಂದರಲ್ಲಿ ಅಡಕವಾಗಿದೆ ಎಂಬುದು ಆ ನಂಬಿಕೆಯ ಒಂದಿದೆ. ಹೀಗೆ ದೇವರನ್ನು ನಾವು ಹಲವು ರೀತಿಯಲ್ಲಿ ನಾವು ನಂಬುತ್ತೇವೆ, ಪೂಜೆ ಮಾಡುತ್ತೇವೆ. ನಮ್ಮ ಕಷ್ಟ ನಿವಾರಣೆಗಾಗಿ ನಾವು ದೇವರನ್ನ ಪ್ರಾರ್ಥಿಸುತ್ತೇವೆ, ಪೂಜೆ ಮಾಡುತ್ತೇವೆ. ಆದರೆ ನಮ್ಮ ಜೀವನದಲ್ಲಿ ನಮಗೆ ಈ ಗ್ರಹಗಳು ಯಾವುವು, ಹೇಗೆ ಕಷ್ಟ ಮಾಡುತ್ತೆ? ಈಗ ನೋಡಿ, ನಾನು ಹೇಳ್ತೀನಿ ನೋಡಿ, ಇಲ್ಲಿ ಒಂದು ಭಾಗ್ಯರೇಖೆ, ಇಲ್ಲಿ ನಮ್ಮ ಭಾಗ್ಯರೇಖೆ ಇಲ್ಲಿಂದ ಹೊರಡುತ್ತೆ. ಎಲ್ಲಿಂದ? ಆಯುಷ ರೇಖೆಯಿಂದ ಭಾಗ್ಯರೇಖೆ ಹೊರಟು ಎಲ್ಲಿ ಬರುತ್ತೆ? ಈ ಗುರುಪರ್ವಕ್ಕೆ ಬರುತ್ತೆ. ಈ ಗುರುಪರ್ವಕ್ಕೆ ಬರುತ್ತೆ. ಎಲ್ಲಿಂದ? ಇಲ್ಲಿಂದ ಈ ಆಯುಷ ರೇಖೆಯಿಂದ ಹೊರಟು ಗುರುಪರ್ವಕ್ಕೆ ಬರುತ್ತೆ. ಯಾವ್ದು ಬರುತ್ತದೆ? ನಮ್ಮ ಭಾಗ್ಯರೇಖೆ. ಹಾಗೆಯೇ ಒಂದು ರೇಖೆ ಈ ಬುಧ ಪರ್ವದಿಂದ ಹೀಗೆ ಕೆಳಗಿಳಿಯುತ್ತೆ. ಬುಧ ಪರ್ವದಿಂದ ಕೆಳಗಿಳಿದಿರುವಂಥ ಒಂದು ರೇಖೆ ಉದ್ದವಾಗಿ. ಹಾಗೆ ಈ ರೇಖೆ ಗುರುಪರ್ವ ತುಂಬಾ ಮುಖ್ಯವಾದ, ನಮಗೆಲ್ಲವನ್ನು ಕೊಡುವಂತಹ ಒಂದು ಶಕ್ತಿ ಇರುವಂಥದ್ದು, ಗುರುಸ್ಥಾನದಲ್ಲಿರುವಂಥದ್ದು. ಅದು ಗುರುದೇವೋಭವ ಅಂತೀವಿ. ಗುರುಗಳನ್ನ ನಾವು ಕೇಳೋದೇನು? ಏನಿದೆ ನಮ್ಮ ಕಷ್ಟವೇನು, ನಮಗೇನು ಮಾಡಬೇಕು ಎಂಬುದನ್ನು ಗುರುಗಳನ್ನ ಕೇಳ್ತಾರೆ. ಆ ಗುರು ಹೋಗಿದ್ದರೆ ಒಂದು ಧನರೇಖೆ ಈಗ ಹೋಗಿದ್ದರೆ ಅವರು ಕೋಟ್ಯಾಧಿಪತಿ ಆಗ್ತಾರೆ. ಹೇಗಾಗ್ತಾರೆ? ಲಾಟ್ರಿಯಿಂದ ಆಗ್ಬೋದು, ಇಲ್ಲ ಬೇರೆಯವರ ಆಸ್ತಿಯಿಂದ ಆಗ್ಬೋದು. ಎಲ್ಲವೂ ಇವರಿಗೆ ಅರಿವಿಲ್ಲದೆ ಇವರಿಗೆ ಬಂದು ಸೇರುತ್ತದೆ. ಇಲ್ಲ ಯಾವುದಾದರೂ ಷೇರು, ಕಡಿಮೆ ರೇಟಿಗೆ ಶೇರ್ ತಗೊಂಡು ಅದು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಆಗುತ್ತೆ. ಹೀಗೆ ಅವರು ಕೋಟ್ಯಾಧಿಪತಿ ಆಗುವಂಥ ಸಾಧ್ಯತೆ ಇದೆ. ಅಂದರೆ ನಮ್ಮ ಭಾಗ್ಯರೇಖೆ ಆಯುಷ ರೇಖೆಯಿಂದ ಹೊರಟು ಗುರುಪರ್ವಕ್ಕೆ ಹೋಗಿರಬೇಕು. ಹಾಗೆಯೇ ಬುಧ ಪರ್ವದಲ್ಲಿ ಒಂದು ರೇಖೆ ಕೆಳಗೆ ಬಂದಿರಬೇಕು. ಇಲ್ಲಿಂದ ಇಲ್ಲಿಗೆ ಗುರುಪರ್ವಕ್ಕೆ ಹೋಗಿರೋ ಭಾಗ್ಯರೇಖೆ ಎಲ್ಲಿಂದ? ಆಯುಷ ರೇಖೆಯಿಂದ ಗುರುಪರ್ವಕ್ಕೆ ಆಯುಷ ರೇಖೆ ಇಲ್ಲಿದೆ. ಇಲ್ಲಿಂದ ಗುರುಪರ್ವಕ್ಕೆ ಹೋದಂತಹ ಭಾಗ್ಯರೇಖೆ ಮತ್ತು ಬುಧ ರೇಖೆಯಿಂದ ಕೆಳಗೆ ಬಂದಿರುವಂತಹ ಒಂದು ರೇಖೆ ಇದ್ದರೆ ಅವರು ಕೋಟ್ಯಾಧಿಪತಿ ಆಗುತ್ತಾರೆ. 2 ಗ್ರಹಗಳ ಶಕ್ತಿಯಲ್ಲಿದೆ, ಗುರುಪರ್ವ ಮತ್ತು ಬುಧ ಪರ್ವದ ಶಕ್ತಿಯಲ್ಲಿದೆ. ಹಾಗೆಯೇ ಶುಕ್ರ ಪರ್ವದ ಶಕ್ತಿಯೂ ಇದೆ. ಈ ಶುಕ್ರಪರ್ವ, ಈ 3 ಗ್ರಹಗಳು ಸೇರಿದಾಗ ಅವರು ಹಣವಂತರಾಗುತ್ತಾರೆ ಜೀವನದಲ್ಲಿ ಎಂಬುದನ್ನ ತಿಳ್ಕೋಬೇಕು. ಹಾಗೆಯೇ ನೋಡಿ, ನಮ್ಮ ರೇಖೆಯಲ್ಲಿ ಇದೆಲ್ಲವೂ ನಮ್ಮ ಹಣೆಯಲ್ಲಿ ಬರೆದಿರುತ್ತದೆ. ಇದನ್ನು ತಿದ್ದರೆ ಆಗೋದೇ ಇಲ್ಲ. ಅದರಿಂದ ಅದನ್ನು ನಾವು ತಿಳ್ಕೊಂಡು ಈಗ ಜ್ಯೋತಿಷರನ್ನು ದೈವಜ್ಞರು ಅಂತ ಹೇಳ್ತಾರೆ. ಜ್ಯೋತಿಷರು ದೈವಜ್ಞರು. ಅವ್ರೇನು ಹೇಳ್ತಾರೆ? ಹಸ್ತ ನೋಡ್ಬಿಟ್ಟು ಅಥವಾ ಅವರ ಜಾತಕ ನೋಡ್ಬಿಟ್ಟು ಇವರಿಗೆ ಇಂಥ ರೋಗ ಬರುತ್ತೆ, ಈ ಸಮಯದಲ್ಲಿ ಇಂಥ ರೋಗ ಇದೆ, ಈ ಸಮಯದಲ್ಲಿ ಇಂಥ ರೋಗ ಬರುತ್ತದೆ. ಆವಾಗ ಅವ್ರು ಏನು ಮಾಡಬೇಕು? ಡಾಕ್ಟರ್ ಬಳಿ ಹೋಗ್ತಾರೆ. ನನಗೆ ಇಂಥ ರೋಗ ಏನಾಗಿದೆ ಅಂತ ಟೆಸ್ಟ್ ಮಾಡಿಸ್ಕೊಳ್ತಾರೆ. ಅವ್ರಿಗೆ ಆ ರೋಗ ಇದ್ದಾಗ ಡಾಕ್ಟರ್ ಔಷಧಿ ಕೊಡ್ತಾರೆ. ಅವರು ಹಾಗೆ ನನ್ನ ಗ್ರಹಗತಿಗೆ ಏನೋ ದುರ್ಬಲವಾಗಿದೆ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಮಂತ್ರೋಚ್ಚಾರಣದಿಂದ ಅವರಿಗೆ ಪೂಜೆಯನ್ನು ಮಾಡಿಸಿ ಅದನ್ನು ಸ್ವಲ್ಪ ಶಕ್ತಿ ತುಂಬುವಂತೆ ಮಾಡಿ. ಈಗ 3 ಜನ, ಈಗನ ಜ್ಯೋತಿಷ ದೊಡ್ಡಣ್ಣ, ವೈದ್ಯರು ಮತ್ತು ಮಂತ್ರ ಹೇಳುವರು, ಅದು ಅಂದರೆ ಮಂತ್ರವನ್ನು ಹೇಳುವಂಥ ವ್ಯಕ್ತಿಗಳು, ಇನ್ನಿಬ್ಬರು ಸಹೋದರರು. ಈಗ ಈ 3 ಸಹೋದರರಿಂದಾಗಿ ಮನುಷ್ಯನ ಜೀವನಕ್ಕೆ ಏನು ಬೇಕೋ ಅದನ್ನು ನಾವು ಪಡೆಯಬಹುದು. ಹಾಗೆ ನಾನು ಮೊದಲೇ ಹೇಳಿದೆ, ಜಾತಕ ನೋಡುವಾಗ, ಮದುವೆಗೆ ಹೊಂದಾಣಿಕೆ ನೋಡುವಾಗ ಹುಡುಗ ಹುಡುಗಿದು ಜಾತಕ ಮಾತ್ರ ನೋಡಿದ ಸಾಲದು. ಅವರ ಮನೆಯವರದ್ದು, ಅವರ ಕುಟುಂಬದವರ, ಅವರಿಗೆ ಹತ್ತಿರ ಸಂಬಂಧವರು, ತುಂಬ ಹತ್ತಿರ ಸಂಬಂಧವರು, ಹುಡುಗನ ಹತ್ತಿರ ಸಂಬಂಧವರು, ಹುಡುಗಿಯ ಹತ್ತಿರ ಸಂಬಂಧವರು, ಅವರ ಜಾತಕಗಳನ್ನು ಸಹ ಹೋಲಿಕೆ ಮಾಡಿ ನೋಡಬೇಕು. ಈ ಹುಡುಗಿಯ ಜಾತಕ ಇವರಿಗೆ ಸರಿ ಹೊಂದುತ್ತದೆ, ಆ ಹುಡುಗನ ಜಾತಕ ಹುಡುಗಿಯ ಮನೆ ಕಡೆಯವರು ಸರಿ ಹೊಂದುತ್ತದೆ ಎಂಬುದನ್ನೆಲ್ಲವನ್ನು ನೋಡಿ, ಅವರ ಗ್ರಹಗತಿಯನ್ನು ನೋಡಿ, ಯಾವ ಸಮಯದಲ್ಲಿ ಮದುವೆ ಆಗಬೇಕು, ಆ ಸಮಯದಲ್ಲಿ ಮದುವೆ ಆಗಲು ಸಾಧ್ಯ ಆಗ್ತಾ ಇದೆ ಮುಂತಾದ ಎಲ್ಲ ವಿಚಾರ ತಿಳ್ಕೊಂಡು ಮದುವೆ ಆಗಬೇಕು. ಅಂದರೆ ಗ್ರಹಗತಿಯನ್ನು ತಿಳಿಯದೆ ಪ್ರತಿಯೊಬ್ಬ ವ್ಯಕ್ತಿಯ ಗ್ರಹಗತಿ ಯಾವ ದುರ್ಬಲ ಯಾವ ಎಂಬುದನ್ನು ನಾವು ಹಸ್ತರೇಖೆ ನೋಡಿ ನಾವು ತಿಳಿದುಕೊಂಡು ಅದಕ್ಕೆ ಸರಿಯಾದ ಪರಿಹಾರವನ್ನು ಸೂಚಿಸಬಹುದು. ಇಂತಹ ವಿಚಾರ ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬುವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ.
ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಬೇಕಂತ ಇರುತ್ತೆ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮಗೆ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.